ಈ ವೃದ್ಧೆಯ ಶವ ಪತ್ತೆಯಾಗಿದೆ. ಆದ್ರೆ ಆ ಶವವನ್ನ ಕಂಡು ಯಾರೋ ಅಪರಿಚಿತರು ಕೊಲೆ ಮಾಡಿದಾರ ಅಥವಾ ಇಲ್ಲಿ ಅತ್ಯಾಚಾರ ಎಸಗಿ ಹೋಗಿದಾರ ಅನ್ನುವಂಥದ್ದು ಇಲ್ಲಿ ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ವೃದ್ಧೆಯ ಶವ ಪತ್ತೆಯಾಗಿದೆ. ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಶಂಕೆಯಲ್ಲಿ ವ್ಯಕ್ತ ಆಗಿದೆ. ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನ ಸಮೀಪದ ಬಳಿ ಈ ಘಟನೆ ನಡೆದಿರುತ್ತೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದಲ್ಲಿ ಘಟನೆ ನಡೆದಿದ್ದು, ಲಕ್ಷ್ಮಮ್ಮ HG ಹೊಸೂರು ಗ್ರಾಮದ ನಿವಾಸಿ ಮೃತ ವೃದ್ಧೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಗ್ರಾಮದಿಂದ ಶ್ರೀನಿವಾಸಪುರ ಪಟ್ಟಣಕ್ಕೆ ತೆರಳಿದ್ದ ವೃದ್ಧೆ ಲಕ್ಷ್ಮಮ್ಮ ಇಲ್ಲಿ ಯಾರೋ ಅಪರಿಚಿತರು ಬಂದು ಈ ವೃದ್ಧೆಯನ್ನ ಹೊತ್ತೊಯ್ದಿರುವಂತಹ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕುಳಿತಿರುವಂತಹ ವೃದ್ಧೆ ಲಕ್ಷ್ಮಮ್ಮ ಅವರನ್ನ ಬಲವಂತವಾಗಿ ಹೊತ್ತೊಯ್ದಿದ್ದಾರೆ ಎನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಅನ್ನ ನೋಡಿದ್ರೆ ನಾವಿದನ್ನ ತಿಳ್ಕೊಬಹುದು, ಯಾರು ಅಪರಿಚಿತರು ಬಂದು ಈ ವೃದ್ಧೆಯನ್ನ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ವೃದ್ಧೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈದು ಆರೋಪಿ ಪರಾರಿ ಆಗಿದ್ದಾರೆ ಎನ್ನುವಂಥದ್ದು ಇಲ್ಲಿ ಅನುಮಾನ ಗೊತ್ತಾಗ್ತಾ ಇದೆ. ಭಿಕ್ಷಾಟನೆ ಮಾಡುತ್ತಾ ಜೀವನ ನಡೆಸ್ತಾ ಇದ್ಲಂತೆ ವೃದ್ಧೆ ಲಕ್ಷ್ಮಮ್ಮ. ಈ ಸಾವಿನ ಬಳಿಕ ವೃದ್ಧೆಯ ಬ್ಯಾಗ್ ನಲ್ಲಿ ಒಂದಷ್ಟು ಹಣ ಇತ್ತು. ಯಾಕಂದ್ರೆ ಭಿಕ್ಷಾಟನೆ ಮಾಡಿ ಬದುಕ್ತಾ ಇರುವಂತಹ ಜೀವ ಅದು. ಆ ಬ್ಯಾಗ್ ಅಲ್ಲಿ ಹಣ ಇದ್ದದನ್ನ ಕಂಡು ಆರೋಪಿಗಳು ಆ ಹಣವನ್ನ ಎತ್ತುಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ರೀನಿವಾಸಪುರ ಠಾಣೆ ಪೊಲೀಸರಿಂದ ಆರೋಪಿಗಾಗಿ ಈಗ ಹುಡುಕಾಟ ನಡೆದಿದೆ. ಆಕೆ ಭಿಕ್ಷಾಟನೆ ಮಾಡಿ ಬದುಕ್ತಾ ಇದ್ದಾಳೆ. ಆಕೆಯನ್ನ ಗುರಿಯಾಗಿಟ್ಟಿಸಿಕೊಂಡು ಅಪರಿಚಿತ ವ್ಯಕ್ತಿಗಳು ಬಂದು ಈ ಒಂದು ಇಲ್ಲಿ ಆ ವೃದ್ಧೆಯನ್ನ ಕರೆದುಕೊಂಡು ಹೋಗಿ ಅವಳನ್ನ ಅಲ್ಲಿ ಕೊಲೆ ಮಾಡುವಂತಹ ಕೆಲಸಕ್ಕೆ ಇಳಿದಿದ್ರ ಅಥವಾ ಏನಾದ್ರೂ ಅತ್ಯಾಚಾರ ಎಸಗಿ ಅದರಿಂದ ದುಡ್ಡೇನಾದ್ರೂ ಆ ಬ್ಯಾಗ್ ಅಲ್ಲಿರುವಂತಹ ದುಡ್ಡನ್ನ ಕದ್ದೊಯ್ಬೇಕು ಅನ್ನುವಂಥದ್ದು ಪ್ಲಾನ್ ಇತ್ತ ಏನು ಅನ್ನುವಂಥದ್ದಿನ ಮಾಹಿತಿ ಲಭ್ಯ ಆಗಿಲ್ಲ. ಪೊಲೀಸರ ತನಿಖೆಯ ನಂತರ ಮಾಹಿತಿ ಹೊರಬೀಳಬೇಕಿದೆ.